ಕರಾವಳಿ ವಿರೋಧಿಯಾದಂತಹ ಬಜೆಟ್. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಯಾವುದೇ ರೀತಿಯಾದಂತಹ ಅನುದಾನಗಳನ್ನು ಕೊಡದೆ ಎಲ್ಲ ಯೋಜನೆಗಳಿಗೆ ನಮ್ಮ ಜಿಲ್ಲೆಗಳಲ್ಲಿ ನಿರ್ಲಕ್ಷ್ಯವನ್ನು ತೋರಿದಂತಹ ಸರ್ಕಾರದ ವಿರುದ್ಧ ನಾವು ಪ್ರತಿಭಟನೆಯನ್ನ ರಸ್ತೆಗಿಳಿಯುವಂಥದ್ದು ಇವತ್ತು ಅನಿವಾರ್ಯ ಆಗಿದೆ. ಕರ್ನಾಟಕದಲ್ಲಿ ಸರ್ಕಾರ ರಚನೆಯಾಗಿ 3 ವರ್ಷಗಳನ್ನ ಈ ಸರ್ಕಾರ ಪೂರೈಸ್ತಾ ಇದೆ. 3 ವರ್ಷದ ಅವಧಿಯಲ್ಲಿ ಅಭಿವೃದ್ಧಿಗೂ ನಮಗೂ ಸಂಬಂಧ ಇಲ್ಲ ಅನ್ನುವಂಥ ವಾತಾವರಣವನ್ನ ಈ ಸರ್ಕಾರ ಸೃಷ್ಟಿ ಮಾಡಿರುವಂಥದ್ದು ನಮಗೆಲ್ಲರೂ ಕೂಡ ನೋಡಿದೀವಿ. ನಾವು ಈ ವರ್ಷ ಬಜೆಟ್ ಮಂಡನೆ ಮಾಡಿದಾಗ ಈ ಸಾಲಿನಲ್ಲಿ ಅಂದ್ರೆ 2023ರಿಂದ ಮೊನ್ನೆ ನಡೆದಂತಹ ಬಜೆಟ್ನ ತನಕ 4 ಬಜೆಟ್ಗಳನ್ನು ನಾವು ನೋಡಿದ್ದೀವಿ. ಸಿದ್ದರಾಮಯ್ಯನವರು ಈ ಸಾಲಿನಲ್ಲಿ 17ನೇ ಬಜೆಟ್ ಅನ್ನು ಮಂಡಿಸಿದ್ರು. 23ರ ನಂತರ 4 ಬಜೆಟ್ಗಳನ್ನು ಮಂಡನೆ ಮಾಡಿದ್ರು ಅಂತೇಳಿ ಬಹಳ ನಿರೀಕ್ಷೆಗಳನ್ನ ಇಡೀ ರಾಜ್ಯದ ಜನ, ಕರಾವಳಿಯ ಜನ ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ. ಇಡೀ ರಾಜ್ಯದ ಜನರಿಗೂ ಚೊಂಬನ್ನು ಕೊಟ್ಟಿದ್ದಾರೆ. ಕರಾವಳಿಗೂ ಕೂಡ ದೊಡ್ಡ ಅನ್ಯಾಯವನ್ನು ಮಾಡಿ ಕರಾವಳಿ ವಿರೋಧಿಯಾದಂತಹ ಸರ್ಕಾರದ ನಡೆಯನ್ನ ಇವತ್ತು ನಾವು ಖಂಡಿಸ್ತಾ ಇದ್ದೇವೆ. ಯಾವ ಯೋಜನೆಗಳ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲ. ಇಷ್ಟೇ ಯೋಜನೆಗಳಲ್ಲಿ ಅಭಿವೃದ್ಧಿಯನ್ನು ಮಾಡ್ತೀವಿ ಎನ್ನುವಂತ ಗಂಧಗಾಳಿ ಆ ಬಜೆಟ್ ನಲ್ಲಿ ಇಲ್ಲ. 1,32,000 ಕೋಟಿ ರೂಪಾಯಿಯನ್ನ ಸಾಲ ಮಾಡಿ ಗ್ಯಾರಂಟಿ ಅನ್ನುವಂಥದ್ದೇ ಅಭಿವೃದ್ಧಿ ಅನ್ನುವಂತ ಭ್ರಮೆಯಲ್ಲಿ ಈ ಸರ್ಕಾರ ಕಾಲ ಕಳೀತಾ ಇರೋದನ್ನ ನೋಡ್ತಾ ಇದ್ದೇವೆ. ನಾವೆಲ್ಲ ಶಾಸಕರು 5 ಜನ ಶಾಸಕರಿದ್ದೇವೆ. 5 ಜನ ಶಾಸಕರು ಬೇರೆ ಬೇರೆ ಸಂದರ್ಭಗಳಲ್ಲಿ ಜಿಲ್ಲಾಡಳಿತವನ್ನ, ರಾಜ್ಯ ಸರ್ಕಾರವನ್ನ ಎಚ್ಚರಿಸಿದ್ದೇವೆ. ನಮ್ಮಲ್ಲಿರುವಂತಹ ಸಮಸ್ಯೆಗಳು, ನಮ್ಮಲ್ಲಿರುವಂತಹ ತೊಂದರೆಗಳು ಇವೆಲ್ಲವನ್ನು ಕೂಡ ಸರ್ಕಾರ ಆದ್ಯತೆಯ ಮೇರೆಗೆ ಪರಿಗಣನೆಯನ್ನು ಮಾಡಬೇಕು ಅಂತ ಹೇಳಿದ್ರು ಕೂಡ ಯಾವ ಯೋಜನೆಗೂ ಕೂಡ ಸರ್ಕಾರ ಅನುದಾನಗಳನ್ನ ಕೊಡಲಿಲ್ಲ. ಅನುದಾನ, ರಸ್ತೆ ಇಲ್ಲ, ಬ್ರಿಡ್ಜ್ ಇಲ್ಲ, ಕಿಂಡಿ ಅಣೆಕಟ್ಟುಗಳಿಲ್ಲ, ಶಾಲೆ ಇಲ್ಲ, ಇವೆಲ್ಲವೂ ಕೂಡ ಒಂದು ಭಾಗ ಆಯಿತು. ಸಮಸ್ಯೆಗಳಿಗೂ ಕೂಡ ಸ್ಪಂದನವನ್ನ ಕೊಡದಲೇ ಇರುವಂತ ಸರ್ಕಾರ ಇದು. ಮರಳಿನ ಸಮಸ್ಯೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಕರಾವಳಿಯಲ್ಲಿ ಕಾಣ್ತಾ ಇದೆ. ಬಿಜೆಪಿ ಸರ್ಕಾರದ ಕಾಲದಲ್ಲಿ 8ರಿಂದ 10,000, 12,000ಗೆ ಸಿಗ್ತಾ ಇದ್ದಂತ ಮರಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗಲಿಕ್ಕೆ ಇದೇ ಕಾಂಗ್ರೆಸ್ ಇವತ್ತು ಕಾರಣ. 25 ರೂಪಾಯಿ ಸಿಗ್ತಾ ಇದ್ದಂತ ಕೆಂಪು ಕಲ್ಲು ಇವತ್ತು 45 ರೂಪಾಯಿ, 50 ರೂಪಾಯಿ ಆಗ್ಲಿಕ್ಕೂ ಕೂಡ ಇದೇ ಕಾಂಗ್ರೆಸ್ ಇವತ್ತು ಕಾರಣ. ಮಣ್ಣು ಸಿಗ್ತಾ ಇಲ್ಲ. ಇಂಥ ಒಂದು ಕೆಟ್ಟ ವಾತಾವರಣದ ಆಡಳಿತವನ್ನ ಕರಾವಳಿಯ ಜನ ಯಾವತ್ತೂ ಕೂಡ ನೋಡಿರಲಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ, ನಗರ ಪ್ರದೇಶಗಳಲ್ಲಿ ಸಾಮಾನ್ಯ ಜನ ಮನೆ ಕಟ್ಟಬೇಕು ಅಂತಂದ್ರೆ ಬಿಜೆಪಿ ಸರ್ಕಾರದಲ್ಲಿ ಒಂದೊಂದು ಗ್ರಾಮ ಪಂಚಾಯಿತಿಗಳಿಗೆ, ಪುರಸಭೆಗಳಿಗೆ 50-100 ಮನೆಗಳು ಬರ್ತಾ ಇತ್ತು. ನಮ್ಮ ಸದಸ್ಯರ ಮನೆಗಳನ್ನು ಹಂಚಿಕೆ ಮಾಡ್ತಾ ಇದ್ರು. 3 ವರ್ಷದಲ್ಲಿ ಒಂದೇ ಒಂದು ಮನೆಯನ್ನ ಈ ಸರ್ಕಾರ ಕೊಡಲಿಲ್ಲ. 9/11 ಸಮಸ್ಯೆ ಪರಿಹಾರ ಆಗಲಿಲ್ಲ. ಪ್ರಾಧಿಕಾರದ ಸಮಸ್ಯೆ ಪರಿಹಾರ ಆಗಲಿಲ್ಲ. ಕನ್ವರ್ಷನ್ ಸಮಸ್ಯೆ ಪರಿಹಾರ ಆಗಲಿಲ್ಲ. ಸರ್ವರ್ ಇವತ್ತಿನ ತನಕ ಸರಿಯಾಗಲಿಲ್ಲ. ಸರ್ವರ್ ಸಮಸ್ಯೆ, ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗಲೂ ಕೂಡ ರಾಜ್ಯ ಸರ್ಕಾರಕ್ಕೆ ನಾನು ಇದಕ್ಕೆ ಪರಿಹಾರ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಅನ್ನಿಸ್ತಾನೆ ಇಲ್ಲ. ಇಂಥ ಒಂದು ವಾತಾವರಣವನ್ನು ನಾವು ಕರ್ನಾಟಕದಲ್ಲಿ ಯಾವತ್ತೂ ಕೂಡ ನೋಡಿರಲಿಲ್ಲ. ಹಾಗಾಗಿ ಇವತ್ತು ನಾವು ಪ್ರತಿಭಟನೆಯ ಉದ್ದೇಶ ಏನಂತ ಕೇಳಿದ್ರೆ, ನಾವು ಕಾರ್ಯಕರ್ತರು, ಜನಸಾಮಾನ್ಯರು ಎಲ್ಲೆಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕಾರ್ಯಕ್ರಮಗಳಿಗೆ ಹೋಗ್ತೇವೋ ರಾಜ್ಯ ಸರ್ಕಾರದ ಈ ಜನವಿರೋಧಿ ನೀತಿಯನ್ನ ಇವತ್ತು ಜನರಿಗೆ ತಿಳಿಸಬೇಕಾಗಿದೆ. ಹೊಸ ಕಟ್ಟಡಗಳು ಬಿಡಿ, ಶಾಲೆಗಳಲ್ಲಿ ಶೌಚಾಲಯ ಕಟ್ಟಲಿಕ್ಕೆ ದುಡ್ಡು ಕೊಡದಲೇ ಇರುವಂತ ಸರ್ಕಾರ ಇದು. ಹೊಸ PU ಕಾಲೇಜು, ಹೊಸ ಹೈಸ್ಕೂಲು, ಹೊಸ ಕೊಠಡಿ ಇಲ್ಲ. ಶೌಚಾಲಯನ ಕಟ್ಟಲಿಕ್ಕೆ ದುಡ್ಡು ಕೊಡದಲೇ ಇರುವಂತ ಸರ್ಕಾರ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನನಗೆ ಗೊತ್ತಿದ್ದಂತೆ ಉಡುಪಿನಲ್ಲಿ ಪರ್ಯಾಯ ಅತ್ಯಂತ ಅದ್ದೂರಿಯಾಗಿ ನಾವು ಮಾಡ್ತೇವೆ. ಉಡುಪಿ ಪರ್ಯಾಯಕ್ಕೆ ರಾಜ್ಯ ಸರ್ಕಾರದಿಂದ 1 ರೂಪಾಯಿ ಕೊಡದಲೇ ಇರುವಂತ ಒಂದು ಚೊಂಬು ಸರ್ಕಾರ ಇದು. ಇವತ್ತಿನ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ 25 ಕೋಟಿ ರೂಪಾಯಿಯನ್ನ ಪರ್ಯಾಯಕ್ಕೋಸ್ಕರ ಕೊಟ್ಟಂತ ಉದಾಹರಣೆ ಇತ್ತು. ಇವತ್ತು ಇಂಥ ಕೆಟ್ಟ ಸರ್ಕಾರದಲ್ಲಿ ಪರ್ಯಾಯಕ್ಕೂ ಕೂಡ ಹಣ ಕೊಡಲಿಲ್ಲ. ಪಕ್ಕದ ಕಾಪುವಿನಲ್ಲಿ ನಾವು ಮಾರಿಗುಡಿಯನ್ನ 70 ಕೋಟಿ ರೂಪಾಯಿಯ ಹಣದಲ್ಲಿ ಮಾರಿಗುಡಿಯನ್ನ ಜೀರ್ಣೋದ್ಧಾರ ಮಾಡಿದ್ವಿ. ಆ ಜೀರ್ಣೋದ್ಧಾರಕ್ಕೆ ಸರ್ಕಾರದಿಂದ 1 ರೂಪಾಯಿ ಹಣ ಬರಲಿಲ್ಲ.
ಇಂಥ ಒಂದು ಪರಿಸ್ಥಿತಿಯನ್ನ ಕರ್ನಾಟಕದ ಜನ ನೋಡಿರ್ಲಿಲ್ಲ. ನಾವು ಎಲ್ಲ ಕಾರ್ಯಕರ್ತರಿಗೆ ವಿನಂತಿ ಮಾಡ್ತೇನೆ, ಮುಂಬರುವಂತಹ ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ನಗರಸಭೆ, ಪುರಸಭಾ ಚುನಾವಣೆಗಳಲ್ಲಿ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಯ ಬಗ್ಗೆ ನಾವು ಇವತ್ತು ಜಾಗೃತಿಯನ್ನು ಮೂಡಿಸಬೇಕಾಗಿದೆ. ಮುಂದಿನ 1 ವರ್ಷಗಳ ಕಾಲ ಈ ಇವತ್ತಿನ ಬಜೆಟ್ ಅನ್ನ ನೋಡಿಕೊಂಡು ಕರಾವಳಿಯಲ್ಲಿ ಯಾವುದೇ ರೀತಿಯಾದಂತಹ ಅಭಿವೃದ್ಧಿಯನ್ನು ಮಾಡುವಂತಹ ವಾತಾವರಣ ಇಲ್ಲ. ಅವರು ಅಧಿಕಾರಕ್ಕೋಸ್ಕರ ಕಚ್ಚಾಡ್ತಾ ಇದ್ದಾರೆ. ಮೂಡ ಹಗರಣ ಆಯಿತು, ವಾಲ್ಮೀಕಿ ನಿಗಮದ ಹಗರಣ ಆಯಿತು, ಅಬ್ಕಾರಿ ನಿಗಮದ ಹಗರಣ ಆಯಿತು, ಹಗರಣಗಳ ಮೇಲೆ ಹಗರಣಗಳು ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಜನಸಾಮಾನ್ಯರು ಎಚ್ಚೆತ್ತುಕೊಳ್ಬೇಕಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನಾಂದೋಲನಕ್ಕೆ ಗ್ರಾಮಗಳಲ್ಲಿ ನಾವೆಲ್ಲರೂ ಕೂಡ ಸಿದ್ಧತೆಯನ್ನು ಮಾಡೋಣ. ಅಧಿವೇಶನ ಮುಗಿದ ನಂತರ ಒಂದು ದೊಡ್ಡ ಕರಾವಳಿ ವಿರೋಧಿ ಸರ್ಕಾರದ ವಿರುದ್ಧ ಬೈಂದೂರಿನಿಂದ ಸುಳ್ಯದ ತನಕ ದೊಡ್ಡ ಹೋರಾಟವನ್ನು ನಾವು ರೂಪಿಸಬೇಕು. ಅದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಬೇಕು ಅನ್ನೋದು ವಿನಂತಿಯನ್ನು ಮಾಡಿ ಅವರು ಈಗಾಗಲೇ ತನ್ನನ್ನು ತಾನು ಮುಚ್ಚಿಕೊಂಡು ಇವತ್ತು ಅತಿ ಹೆಚ್ಚು ಅವಧಿ ಮುಖ್ಯಮಂತ್ರಿ ಆಗಿದ್ದುಕೊಂಡು ಅತಿ ಹೆಚ್ಚು ಬಜೆಟ್ ಮಂಡನೆ ಮಾಡಿ ಇವತ್ತು ಕರಾವಳಿಗೆ ಕರಾಳ ಬಜೆಟ್ ನೀಡಿದ ಖ್ಯಾತಿಗೆ ಇವತ್ತು ಸಿದ್ದರಾಮಯ್ಯ ಅವರು ಪಾತ್ರರಾಗಿದ್ದಾರೆ. ಖಂಡಿತವಾಗಿ ಪ್ರತಿಭಟನೆ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸಿದ್ದೇನೆ. ಏಕೆಂದರೆ ಕೇವಲ ಅತಿ ಹೆಚ್ಚು ಬಜೆಟ್, ಅತಿ ಹೆಚ್ಚು ಅವಧಿ ಮುಖ್ಯಮಂತ್ರಿ ಮಾತ್ರ ಅಲ್ಲ, ಇವತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಸಾಲ ಮಾಡುವ ಮೂಲಕ ಇವತ್ತು ದಿನ ಹುಟ್ಟುವಂತ ಮಗುವಿನ ತಲೆ ಮೇಲೆ ಕೂಡ ಸುಮಾರು 1.5 ಲಕ್ಷ ಸಾಲದ ಒಂದು ಒತ್ತಡವನ್ನು ಹೇರುವ ಮೂಲಕ ಇವತ್ತು ಸಾಲನಾಮೆ ಎಂಬ ಕೀರ್ತಿಗೆ ಇವತ್ತು ಅವರು ಪಾತ್ರರಾಗಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸಿದ್ದೇನೆ. ಈಗಾಗಲೇ 4.5 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು 4 ಲಕ್ಷ ಕೋಟಿ ಸಾಲವನ್ನು ಅವರು ಮಾಡಿದ್ದಾರೆ. ಬಹುಶಃ ಸಾಲವನ್ನು ತೀರಿಸಬೇಕಾದ್ರೆ ಸಿದ್ದರಾಮಯ್ಯ ಇನ್ನೊಂದು ಜನ್ಮದಲ್ಲಿ ಹುಟ್ಟಿದ್ರು ಕೂಡ ಅದು ಸಾಧ್ಯವಾಗಲಿಲ್ಲ. ಯಾಕೆಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಕೇವಲ ಇವತ್ತು ನಮ್ಮ ರಾಜ್ಯವನ್ನು ಕೊಳ್ಳೆಳೆಯುವಂತಹ ಒಂದು ಚಿಂತನೆಯಲ್ಲಿ ಅವರು ಇದ್ದಾರೆ. ಇವತ್ತು ಬಂಪಾರ್ ನಿಂದೆಯಲ್ಲಿ ಮಲಗಿದ ಸಿದ್ದರಾಮಯ್ಯ ಅವರು ಎಚ್ಚೆತ್ತುಕೊಳ್ಬೇಕು. ಆ ಮೂಲಕ ನಮ್ಮ ಕರಾವಳಿ ಜನರು ಅವರಿಗೆ ಸರಿಯಾದ ಪಾಠವನ್ನು ಕಲಿಸಿದ್ರೆ ಮಾತ್ರ ಮುಂದಿನ ದಿನಗಳಲ್ಲಿ ಕರಾವಳಿ ಜನರು ನೆಮ್ಮದಿಯಿಂದ ಜೀವನ ಸಾಗಿಸಲಿಕ್ಕೆ ಸಾಧ್ಯ ಉಂಟು. ಇವತ್ತು ಕರ್ನಾಟಕದ ಭೂಪಟದಲ್ಲಿ ಇವತ್ತು ಎಷ್ಟು ಜಿಲ್ಲೆ ಉಂಟು ಎಂಬುದನ್ನು ಸಿದ್ದರಾಮಯ್ಯ ಕೇಳಿದರೆ ಖಂಡಿತವಾಗಿ ಉಡುಪಿಯನ್ನು ಅವರು ಮರೆತು ಬಿಟ್ಟಿದ್ದಾರೆ. ಯಾಕಂತೇಳಿದ್ರೆ ಉಡುಪಿ ಹಿಂದುತ್ವದ ಫ್ಯಾಕ್ಟರಿ. ಉಡುಪಿಯಲ್ಲಿ ಇವತ್ತು ಯಾವುದೇ ಕಾರ್ಯಕ್ರಮ ನಡೆದರೆ ಅದು ಭಾಜಪದ ಪರವಾಗಿರ್ತದೆ, ಹಿಂದುತ್ವದ ಪರವಾಗಿರುವ ದೃಷ್ಟಿಯಲ್ಲಿ ಇವತ್ತು ದ್ವೇಷ ರಾಜಕೀಯ ಮಾಡುವಂತ ಕೆಲಸವನ್ನು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಮಾಡ್ತಿದೆ. ಖಂಡಿತವಾಗಿ ಸಿದ್ದರಾಮಯ್ಯ ಅವರು ಇವತ್ತು ನಿವೃತ್ತಿ ಅಂಚಿನಲ್ಲಿದ್ದಾರೆ. ಅವರ ಕುರ್ಚಿಗಾಗಿ ಇವತ್ತು ಪೈಪೋಟಿ ಆಗ್ತಾ ಉಂಟು. ಆದ್ರೆ ಸಿದ್ದರಾಮಯ್ಯನವರು ಇವೆಲ್ಲ ದಾಖಲೆಗಳನ್ನು ಮಾಡಿ ಯಾರು ಸಾಧಿಸಿದ್ರೆ ಎಂಬುದನ್ನು ನಾವು ಮುಂದೆ ನೋಡಬೇಕಾಗಿದೆ. ಈಗಾಗಲೇ ನಾನು ಹೇಳಿದಾಗೆ 4 ಲಕ್ಷ ರೂಪಾಯಿ ಕೋಟಿ ಸಾಲವನ್ನು ಮಾಡಿದ್ದಾರೆ. ಕರಾವಳಿ ಭಾಗಕ್ಕೆ ಯಾವುದೇ ರೀತಿ ಅನುದಾನವನ್ನು ಕೊಡಲಿಲ್ಲ. ಹಿಂದೆ ನಮ್ಮ ಸರ್ಕಾರ ಇರುವಾಗ ಯಾವ ರೀತಿ ಅಭಿವೃದ್ಧಿಗೆ ಹಣವನ್ನು ನೀಡಿದರೆ ಬಹುಶಃ ಅದರ 5% ಅನ್ನು ಕೂಡ ಉಡುಪಿ ಜಿಲ್ಲೆಗೆ ಇವತ್ತು ನೀಡಲಿಲ್ಲ. ಈ ಹಿಂದೆ ಪರ್ಯಾಯ ಸಂದರ್ಭದಲ್ಲಿ ಇರ್ಬೋದು, ನಮ್ಮೆಲ್ಲ ಧಾರ್ಮಿಕ ಕೇಂದ್ರಗಳ ಅಭಿವೃದ್ಧಿಗೆ ಇರ್ಬೋದು, ಬೇರೆ ಬೇರೆ ರೀತಿಯ ಮನೆಯಿಂದಾದ ಹಾನಿಯ ಸಂದರ್ಭದಲ್ಲಿ ನೀಡುವಂತಹ ಅದಕ್ಕೆ ಅನುದಾನಗಳಿರ್ಬೋದು, ಬಹುಶಃ ಜನರೆಲ್ಲ ಇವತ್ತು ಮನೆ ಮಾಚುವಂತ ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡಿದೆ. ಬಹುಶಃ ಇವತ್ತು ಪ್ರತಿಭಟನೆ ಮೂಲಕ ಸಿದ್ದರಾಮಯ್ಯ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಈಗಾಗಲೇ ಸಿದ್ದರಾಮಯ್ಯ ಅವರು ನಮ್ಮ ಜಿಲ್ಲೆಯ ಕಾರ್ಯಕರ್ತರ ಮೇಲೆ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವ ರೀತಿಯಲ್ಲಿ ಇವತ್ತು ಸುಮೋಟ ಕೇಸನ್ನು ಅವರ ಮೇಲೆ ಹಾಕಿ ಅವರನ್ನು ಕುಗ್ಗಿಸುವಂತ ಕೆಲಸವನ್ನು ಮಾಡುತ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇವತ್ತು ಪ್ರತಿಭಟನೆ ಮೂಲಕ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಖಂಡಿತವಾಗಿ ಅದರ ಕಾರ್ಯಕರ್ತರ ನೋವು ನಮ್ಮ ಮನದಲ್ಲಿದೆ, ನಮ್ಮ ಹೃದಯದಲ್ಲಿದೆ. ಖಂಡಿತವಾಗಿ ಅವರ ನೋವಿಗೆ ಅದಕ್ಕೆ ನ್ಯಾಯ ನೀಡುವಂತ ಕೆಲಸ, ಬಡ್ಡಿ ಸಮೇತ ನ್ಯಾಯ ನೀಡುವಂತ ಕೆಲಸವನ್ನು ಅತಿ ಶೀಘ್ರದಲ್ಲಿ ಸಿದ್ದರಾಮಯ್ಯ ಮಾತ್ರ ಅಲ್ಲ, ಅವರ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬರಿಗೂ ನೀಡುವಂತ ಕೆಲಸವನ್ನು ಸಿದ್ಧವಾಗಿ ಮಾಡ್ತೇನೆ ಎಂಬ ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೇನೆ. ಸಿದ್ದರಾಮಯ್ಯನವರ ಈ ಒಂದು ಬಜೆಟ್ ಇವತ್ತು ಕರಾಳ ಬಜೆಟ್ ಮಾತ್ರ ಅಲ್ಲ, ಇವತ್ತು ತಲೆಗೂಡಿಲ್ಲದ ಬಜೆಟ್ ಆಗಿದೆ. ಯಾವ ರೀತಿ ಒಂದು ಆರ್ಥಿಕ ತಜ್ಞರೆಂಬ ಕೀರ್ತಿಗೆ ಪಾತ್ರರಾಗಿದ್ದಂತ ತನ್ನನ್ನು ತಾನು ಕೊಚ್ಚಿಕೊಳ್ಳುವವರು ಇವತ್ತು ಇಡೀ ನಮ್ಮ ರಾಜ್ಯದ ಜನರನ್ನು ಒಂದು ವಿಶ್ವಾಸ ತೆಗೆದುಕೊಂಡು ಬಜೆಟ್ ಮಂಡನೆ ಮಾಡಬೇಕಿತ್ತು. ಮೊನ್ನೆ ತಾನೇ ನಮ್ಮ ಇರಾನ್ ಯುದ್ಧದ ಸಂದರ್ಭದಲ್ಲಿ ಇದೇ ಉಡುಪಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಚಹಾ ಕುಡಿದು ರಸ್ತೆಯಲ್ಲಿ ಚಹಾ ತಯಾರು ಮಾಡಿ ಪ್ರತಿಭಟನೆ ಮಾಡಿದ್ರು. ಬಹುಶಃ ಇವತ್ತು ನಾಳೆ ಮಳೆ ಬರದಿದ್ರು, ಮಳೆ ಬಂದಾಗ ಸಂದರ್ಭದಲ್ಲಿ ಕೊಡೆ ಇಲ್ಲದಿದ್ರು ಕೂಡ ಇವರು ಕೇಂದ್ರ ಸರ್ಕಾರದ ಪ್ರತಿಭಟನೆ ಮಾಡುವಂತ ಸಂದರ್ಭ ಇವತ್ತು ಅವರಲ್ಲಿ ಮೂಡಿ ಬಂದಿದೆ. ಯಾಕಂತ ಹೇಳಿದ್ರೆ ಯಾವುದಕ್ಕೆ ಪ್ರತಿಭಟನೆ ಮಾಡಬೇಕು, ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು ಎಂಬುದ ಅಲ್ಲಿ ಇವತ್ತು ಕಾಂಗ್ರೆಸ್ ಹೋಗಿಲ್ಲ. ಜನರಿಗೆ ಇಡೀ ವಿಶ್ವದಲ್ಲಿ ಸಿಕ್ಕಿದ ಗೌರವ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಅದರ ಬಗ್ಗೆ ಕಿಂಚಿತ ಮಾತನಾಡುವಂತ ಒಂದು ವಿಚಾರವನ್ನು ಮಂಡನೆ ಮಾಡೋದಕ್ಕೆ ಅಭಿನಂದನೆ ಸಲ್ಲಿಸುವಂತ ಒಂದು ಯೋಗ್ಯತೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕಿಲ್ಲ. ಅದರಿಂದಾಗಿ ಕಾಂಗ್ರೆಸ್ ಸರ್ಕಾರದ ಈ 3 ವರ್ಷದ ಆಡಳಿತ ಉಡುಪಿ ಜನರಿಗೆ ಬಹಳಷ್ಟು ನೋವನ್ನು ತಂದಿದೆ. ಉಡುಪಿ ಜಿಲ್ಲೆಯಲ್ಲಿ ಇರ್ಬೋದು, ಉಡುಪಿ ಕ್ಷೇತ್ರದ ಬಹಳಷ್ಟು ನಾಯಕರುಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ. ಪ್ರಥಮವಾಗಿ ಮೊನ್ನೆ ತಾನೇ ಯಾವುದೋ ಒಂದು ಕೋಳಿ ಕನ್ನಡದಲ್ಲಿ ಒಂದು ಗಡಿ ನಡೆದಿತ್ತು, ಒಂದು ಓಟ್ನಲ್ಲಿ ಅವಘಡ ಆಗಿ ನಡೆದಿತ್ತು. ಉಡುಪಿಯ ನಾಯಕರು
ಅದನ್ನು ಉಡುಪಿಯ ಜಿಲ್ಲೆಗೆ ಉಡುಪಿಯ ಕ್ಷೇತ್ರಕ್ಕೆ ಸೀಮಿತವಾದ ರೀತಿಯಲ್ಲಿ ಅದಕ್ಕೆ ಶಾಸಕರ ಜವಾಬ್ದಾರಿ, ಶಾಸಕರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಂತ ಅವರು ಪ್ರತಿಭಟನೆ ಸಮಯದಲ್ಲಿ ಮಾತಾಡಿದರು. ಬಹುಶಃ ಕೋಡಿಕನ್ಯನ ಉಡುಪಿಯ ಜಿಲ್ಲೆಗೆ ಬರ್ತದೆ ಬಿಟ್ಟು ಉಡುಪಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವುದಿಲ್ಲ. ಅದರಿಂದಾಗಿ ಕಾಂಗ್ರೆಸ್ ಅವರ ಒಂದು ಚಿಂತನೆ, ಕಲ್ಪನೆ, ಅವರ ಅನುಭವ ಏನೆಂಬುದನ್ನು ಅದು ತೋರಿಸಿಕೊಂಡಿದೆ. ಭ್ರಷ್ಟ ಡಿಕೆ ಶಿವಕುಮಾರ್ಗೆ ಸಂಪೂರ್ಣವಾಗಿ ಆಡಳಿತ ವ್ಯವಸ್ಥೆಯನ್ನು ಹದಗೆಟ್ಟ ಸರ್ಕಾರಕ್ಕೆ, ಕಂಬಳ ಕಿರೀಟಿಗೆ ಯಾವುದೇ ಅನುದಾನ ಕೊಡದ ಸಿದ್ದರಾಮಯ್ಯನಿಗೆ, ವಿದ್ಯಾರ್ಥಿ ನಿಲಯಗಳನ್ನು ಮಂಜೂರಾತಿ ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಕರಾವಳಿಯ ಮರಳ ನೀತಿಯನ್ನು ಸಂಪೂರ್ಣವಾಗಿ ಹದಗೆಟ್ಟ ಸಿದ್ದರಾಮಯ್ಯನಿಗೆ, ಪ್ರವಾಸೋದ್ಯಮಕ್ಕೆ ಅನುದಾನ ಕೊಡದ ಸಿದ್ದರಾಮಯ್ಯನಿಗೆ, ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಮಂಜೂರು ಮಾಡಿದ ಕಾಂಗ್ರೆಸ್ ಸರ್ಕಾರಕ್ಕೆ